ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ರಂಗನಾಥ್ ಅವರಿಗೆ ಹುಷಾರಿರೋದಿಲ್ಲ, ಆದರೂ ಕೂಡ ಅವರು ಎದ್ದು ಬಂದು ಡೈನಿಂಗ್ ಟೇಬಲ್ನ ಮೇಲೆ ಕೂತ್ಕೊಳ್ತಾರೆ. ಎಲ್ಲರೂ ಕಾಣ್ತಾರೆ, ಆದರೆ ಮೀನಾ ಕಾಣೋದಿಲ್ಲ. ಆಗ ಅವರು ಕೇಳ್ತಾರೆ, ಮೀನಾ ಎಲ್ಲಿದ್ದಾಳೆ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪ ಮೀನಾ ಎಲ್ಲಿದ್ದಾಳೆ ಅಂತ ಕೇಳಿದ್ದು ಕಣ ಅಂತೇಳಿ. ರಂಗನಾಥ್ ಅವರು ಹೇಳ್ತಾರೆ, ಮೀನನ್ನ ಮನೆ ಬಿಟ್ಟು ಕಳಿಸಿದ್ರಪ್ಪ ಈ ಸಕ್ಕರೆ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರಿಗೆ ಸಿಟ್ಟು ತಡೀಲಿಕ್ಕೆ ಆಗೋದಿಲ್ಲ. ಅವರಿಗೆ ಅಷ್ಟು ಚಳಿ ಇದ್ದರೂ ಅವರಿಗೆ ಒದಿಸಿರುವಂಥ ಬೆಡ್ಶೀಟನ್ನು ತೆಗಿತಾರೆ. ಆಗ ತಾರಾ ಕೇಳ್ತಾಳೆ, ನಿಮಗೆ ಅಷ್ಟು ಜೋರು ಚಳಿ ಇದೆ ಅಲ್ಲ, ನೀವು ಯಾಕೆ ಬೆಡ್ಶೀಟ್ ತೆಗಿತೀರಾ ಅಂತೇಳಿ. ಅನಂತರ ರಂಗನಾಥ್ ಅವರು ಸೀದಾ ಹೊರಗಡೆ ಹೋಗ್ತಾರೆ. ಅಷ್ಟು ಚಳಿ ಜ್ವರ ಇದ್ದರೂ ಕೂಡ ಅದನ್ನು ಯಾವುದನ್ನು ಲೆಕ್ಕಿಸದೆ ಅವರು ಮೈಗೆ ನೀರು ಹಾಕ್ಕೊಳ್ತಾರೆ, ತಲೆಗೆ ನೀರು ಹಾಕ್ಕೊಳ್ತಾರೆ. ಇದನ್ನು ನೋಡಿ ಸಕ್ಕರೆಗೆ ಕೋಪ ಬರುತ್ತೆ. ರೀ ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂತೇಳಿ, ಮೀನನ್ನು ಯಾಕೆ ಕಳಿಸ್ತೆ ಅನಿಷ್ಟದವಳೆ ಅಂತ ಹೇಳಿ ಅಲ್ಲಿ ಕೂಡ ಸಕ್ಕರೆ ಬೈಲಿಗೆ ಬೈತಾರೆ. ಅನಂತರ ಅವರು ಹೇಳ್ತಾರೆ, ಅವಳ ಜಾತಕ ಸರಿ ಇಲ್ಲ, ಹಾಗೆ ಹೀಗೆ ನಿಮಗೆ ಅವಳಿಂದಾಗಿ ನಿಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಅಂತೇಳಿ. ಮತ್ತು ರಂಗನಾಥ್ ಅವರು ಕೇಳ್ತಾರೆ, ಇಲ್ಲದ್ರೆ ನನಗೆ ಎಷ್ಟು ವರ್ಷ ಆಯಸ್ಸು ಅಂತ ಹೇಳಿದರೆ 108 ವರ್ಷ ಅಂತ ಹೇಳಿ ಹೇಳ್ತಾಳೆ ಸಕ್ಕರೆ ಬೈಲ್ ಶಾಂತಿ. ಸರಿ ಬಿಡು, ನಾನು ಇಷ್ಟು ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ನನಗೆ ಏನೂ ಆಗೋಲ್ಲ, ನನಗೆ ಮೊದಲೇ ಹೇಳಿಬಿಟ್ಟಿದ್ದಾರಲ್ಲ 108 ವರ್ಷ ಬದುಕ್ತೇನೆ ಅಂತೇಳಿ, ಇನ್ಯಾಕೆ ನನಗೆ ಚಿಂತೆ ಅಂತೇಳಿ ಕೇಳ್ತಾರೆ. ಅನಂತರ ಅದಕ್ಕೆ ಶಾಂತಿ ಕೂಗ್ತಾಳೆ, ಮತ್ತೆ ಕೇಳ್ತಾಳೆ, ನಿಮ್ಗೆ ಏನಾಗಬೇಕು ರೀ, ಬೇಡ ರೀ, ಈ ಥರ ಮಾಡಬೇಡ್ರಿ ಅಂತೇಳಿ, ನಿಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ರಂಗನಾಥ್ ಅವರು ಕೇಳೋದಿಲ್ಲ. ನನಗೆ ಮೀನಾ ಮನೆಗೆ ಬರಬೇಕು ಅಂತ ಹೇಳ್ತಾರೆ. ಸರಿ ಆಯ್ತಪ್ಪ ಅಂತೇಳಿ ಸೂರ್ಯ ಫೋನ್ ಮಾಡಲಿಕ್ಕೆ ಹೋಗ್ತಾನೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ನೀನಲ್ಲ ತಾನೇ ಕಳಿಸಿದವಳನ್ನು ಶಾಂತಿ, ನೀನೇ ಫೋನ್ ಮಾಡಬೇಕು ಅಂತೇಳಿ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ಒಲ್ಲದ ಮನಸ್ಸಿನಿಂದ ಶಾಂತಿ ಮೀನಾಳಿಗೆ ಫೋನ್ ಮಾಡಿ ಬರೋ ಕೇಳ್ತಾಳೆ. ಅಷ್ಟೊತ್ತಿಗೆ ಮೀನಾ ಬರ್ತಾಳೆ. ಮೀನಾಳನ್ನು ನೋಡಿ ಶಾಂತಿ ಹೊಟ್ಟೆಲ್ಲ ಉರಿದೋಗುತ್ತೆ. ಆಗ ನಡೆದಂಥ ಘಟನೆಯನ್ನೆಲ್ಲ ಶಾಂತಿ ಮೀನಾಳಿಗೆ ಹೇಳ್ತಾಳೆ, ನೀನು ಮಹಾರಾಷ್ಟ್ರದ ಮಹಾರಾಣಿ ಕಣೆ, ನೀನಿಲ್ಲದ್ರೆ ನನ್ನ ಗಂಡ ಇರೋದೇ ಇಲ್ಲ, ಹಾಗೆ ಹೀಗೆ ಅಂತೇಳಿ ಮತ್ತೆ ಶಾಂತಿ ಮೀನಾಳಿಗೆ ಬೈತಾಳೆ. ಅಲ್ಲೇ ಇದ್ದಂಥ ಸೂರ್ಯ ಸಕ್ಕರೆ ಬೈಲ್ಗೆ ಒಂದು ಓಪನ್ ಚಾಲೆಂಜನ್ನು ಕೊಡ್ತಾನೆ. ಸಕ್ಕರೆ ಹತ್ರ ಹೇಳ್ತಾನೆ, ಮೀನಾಳನ್ನು ಅದೃಷ್ಟ ದೇವತೆ ಅಂತ ನೀನು ಒಪ್ಕೊಳ್ಬೇಕು, ನಿನ್ನ ಕೈಯಿಂದಲೇ ಅವಳಿಗೆ ಆರತಿ ಬೆಳಗ್ಗೆ ಮನೆ ತುಂಬಬೇಕು. ಈ ಥರ ನಾನು ಮಾಡದಿದ್ದರೆ ನಾನು ತಲೆಯಿಂದ ಮುಡಿವರೆಗೆ ಕಣ್ಣು ರೆಪ್ಪೆ ಎಲ್ಲ ಒಬ್ಬನ್ನು ನಾನು ಬಡಿಸ್ಕೊಳ್ತೀನಿ, ಇದಕ್ಕೆ ನೀನೇನು ಹೇಳ್ತೀಯ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಜಾತಕ ಸುಳ್ಳಲ್ಲ, ಭವಿಷ್ಯ ಸುಳ್ಳಲ್ಲ, ಅದು ನಿನ್ನ ವಿಷಯದಲ್ಲಿ ಕೂಡ ಅದು ಸುಳ್ಳಾಗಲಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೆ ಸೂರ್ಯ ಹೇಳ್ತಾನೆ, ಆ ಲೇಡಿ ಗುರುಜಿಯನ್ನು ನಾನು ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸಲಿಲ್ಲ ಅಂದರೆ ಮತ್ತೆ ಕೇಳು, ಅವಳು ಹೇಳಿದ್ದೆಲ್ಲ ಸುಳ್ಳು, ಅವಳು ಯಾರೋ 420 ಇರಬೇಕು. ಅದಕ್ಕೆ ಶಾಂತಿ ಕೂಡ ಒಪ್ಪೋದೇ ಇಲ್ಲ. ಶಾಂತಿ ಕೂಡ ಅದರ ಬದಲಾಗಿ ಓಪನ್ ಚಾಲೆಂಜನ್ನು ಮಾಡ್ತಾಳೆ. ಅಮ್ಮ ಮಗನ ಮಧ್ಯೆ ತುಂಬ ವಾಗ್ವಾದಗಳು ನಡೆಯುತ್ತೆ. ಆನಂತರ ಶಾಂತಿ ಅವಳು ಕೂಡ ಚಾಲೆಂಜಲ್ಲಿ ವಿನ್ ಆಗಬೇಕು ಅಂತ ಹೇಳಿ ದೇವರ ಹತ್ತಿರ ಹೋಗಿ ಅಲ್ಲಿರುವಂತಹ ಅರಿಶಿನವನ್ನು ತಂದು ಅದನ್ನು ಕೈಯಲ್ಲಿ ಮುಟ್ಟಿ ಪ್ರಮಾಣ ಮಾಡ್ತಾಳೆ. ಸರ್ವಮಂಗಳೆ ಆದಂತಹ ಈ ಅರಿಶಿನದ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಜಾತಕ ಯಾವತ್ತೂ ಸುಳ್ಳಾಗುವುದಿಲ್ಲ, ಏನಾದರೂ ಆ ಲೇಡಿ ಗುರುಜಿ ಹೇಳಿದ್ದು ಸುಳ್ಳು, ನಿನ್ನ ಅಪ್ಪನಿಗೆ ಇವಳಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದರೆ ಇವಳನ್ನು ನಾನೇ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ತೇನೆ ಅಂತ ಹೇಳ್ತಾಳೆ. ಇವಳನ್ನು ನಾನೇ ಅದೃಷ್ಟ ದೇವತೆ ಅಂತ ಕೊಂಡಾಡ್ತೇನೆ ಅಂತಲೂ ಹೇಳ್ತಾರೆ. ಹೀಗೆ ಅಮ್ಮ ಮಗನ ಮಧ್ಯೆ ತುಂಬ ವಾಗ್ವಾದಗಳು ನಡೆಯುತ್ತೆ. ಸೂರ್ಯ ಕೂಡ ಬಿಡುವುದಿಲ್ಲ, ಮೀನಳಿಗೆ ತುಂಬ ಸಪೋರ್ಟಾಗಿ ಮಾತಾಡ್ತಾನೆ. ಅವಳನ್ನು ಅದೃಷ್ಟ ದೇವತೆ ಅಂತ ಹೇಳಬೇಕು. ಯಾರು ಅವಳ ಅದೃಷ್ಟವನ್ನು ತರದಿದ್ದರೂ ಕೂಡ, ಅಷ್ಟೈಶ್ವರ್ಯವನ್ನು ತರದಿದ್ದರೂ ಕೂಡ ಮನೆಗೆ ಅದೃಷ್ಟ ಲಕ್ಷ್ಮಿಯಾಗೇ ಇರುವಂಥವಳು. ಅವಳು ಯಾರಿಗೂ ಕೆಡುಕು ಮಾಡೋದಿಲ್ಲ, ತನಗೆ ಆಯಾಸ ಆಗಿದ್ದರೂ ಕೂಡ ಎಲ್ಲರ ಚಾಕ್ರಿಯನ್ನು ಮಾಡುವಂಥವಳು. ಅಂಥ ದೇವತೆ ಮೇಲೆ ಎಂಥ ಅಪವಾದ ಹೊರಿಸ್ತಾ ಇದೆಯಲ್ಲ ಸಕ್ಕರೆ, ನಿನಗೆ ಏನು ಹೇಳಬೇಕು ನಿನ್ನ ಮೂಢನಂಬಿಕೆಗೆ ಅಂತೇಳಿ ಸೂರ್ಯ ಕೂಡ ಹಾಗೆ ಮೀನಾಳನ್ನು ಬಿಟ್ಟು ಕೊಡದೆ ಶಾಂತಿಯ ಮುಂದೆ ವಾಗ್ವಾದವನ್ನು ನಡೆಸ್ತಾನೆ. ಇದೇ ರೀತಿಯಾಗಿ ವಾಗ್ವಾದಗಳು ಮುಂದುವರಿತಾ ಹೋಗುತ್ತೆ. ನಂತರ ಬೆಳಿಗ್ಗೆ ಆಗ್ತದೆ. ತಾರಾ ಮಲಗದೆ ಅಲ್ಲಿ ಕೂತ್ಕೊಂಡಲ್ಲೇ ನಿದ್ದೆ ಮಾಡ್ತಾ ಇರ್ತಾಳೆ. ಅದನ್ನು ಈ ಶಾಂತಿ ನೋಡ್ತಾಳೆ. ಆಗ ಶಾಂತಿ ತಾರಾಳನ್ನು ಮುಟ್ತಾಳೆ. ತಾರಾಳನ್ನು ಮುಟ್ಟಿದಾಗ ತಾರ ಬೆಚ್ಚಬೀಳ್ದು ಅಪ್ಪ ಅಂತ ಹೇಳಿ ಕರೀತಾಳೆ. ಏನಾಯ್ತಮ್ಮ, ಯಾಕೆ ಈ ಥರ ಮಲಗದೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ, ಮಲಗು ಸ್ವಲ್ಪ ಅಂತ ಹೇಳಿ ಹೇಳ್ತಾಳೆ. ಬೇಡ, ನನಗೆ ಎಚ್ಚರಾಗಿ ನಾನು ಬಾಗಿಲಿಗೆ ನೀರು ಹಾಕಿ ಬರ್ತೇನೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಶಾಂತಿ, ಕಂದಮ್ಮ ನೀನು ಇದೆಲ್ಲ ಮಾಡೋದು ಯಾಕೆ, ಅಲ್ಲಿದ್ದಾಳೆಲ್ಲ ಅವಳೇ ಮಾಡಲಿ ಅಂತ ಹೇಳಿ ಹೇಳ್ತಾಳೆ. ಓ, ಮಹಾರಾಷ್ಟ್ರದ ಮಹಾರಾಣಿ ಇನ್ನೂ ಎದ್ದು ಬಂದಿಲ್ವ ಅಂತ ಹೇಳಿ ಕೇಳ್ತಾಳೆ.
ಮತ್ತೆ ತಾರಾ ಹೇಳ್ತಾಳೆ, ನೀವೇ ತಾನೇ ಹೇಳಿದ್ದು ನಿನ್ನೆ ಅವರ ಹತ್ರ ನೀನು ಯಾವುದೇ ಕೆಲಸವನ್ನು ಮಾಡೋದು ಬೇಡ ಅಂತ ಹೇಳಿ ಅಂತ ಹೇಳ್ತಾಳೆ. ಅದನ್ನೆಲ್ಲ ಮೀನಾ ಕೇಳಿಸ್ತಾ ಇರ್ತಾಳೆ. ಮೀನಾ ಎದ್ದು ಬಂದು ಬಾಗಿಲಿಗೆ ನೀರು ಹಾಕ್ಲಿಕ್ಕೆ ಹೋಗ್ತಾಳೆ. ಆಗ ಶಾಂತಿ ತಡಿತಾಳೆ, ಹೋಗಿ ಮಹಾರಾಷ್ಟ್ರದ ಮಹಾರಾಣಿ, ನೀನೇನು ಕೆಲಸ ಮಾಡಬೇಕಾಗಿಲ್ಲ, ಹೋಗಿ ಮಲಕ್ಕು ಅಂತೇಳಿ ಹೇಳ್ತಾಳೆ. ಇದನ್ನು ಕೇಳಿ ಮೀನಾಳಿಗೆ ತುಂಬ ಬೇಜಾರಾಗುತ್ತೆ. ಅವಳು ಅಲ್ಲಿಂದ ಸೀದಾ ಬರ್ತಾಳೆ. ಸೀದಾ ಬಂದು ಸೂರ್ಯನ ಹತ್ರ ಅಳ್ತಾ ಇರ್ತಾಳೆ. ಆಗ ಸೂರ್ಯ ಕೇಳ್ತಾನೆ, ಏನಾಯ್ತು ಅವನು ಎದ್ದು ಕೂತ್ಕೊಳ್ಳೋದು ಮಾತ್ರ. ಆಗ ಮೀನಾ ನಡೆದಂಥ ವಿಷಯವನ್ನು ವಿವರಿಸ್ತಾಳೆ. ಆ ತಾರ ಕೂಡ ಅತ್ತೆಗೆ ಸಪೋರ್ಟ್ ಮಾಡ್ತಾನೆ, ನಾವು ಅವಳಿಗೆ ಅಷ್ಟೊಂದು ಪ್ರೀತಿಯಿಂದ ಬಟ್ಟೆ ಅದೆಲ್ಲ ತಂದು ಕೊಟ್ಟಿದ್ದೇವೆ ನೋಡಿ, ಅವಳು ನನ್ನ ವಿರುದ್ಧನೇ ಅತ್ತೆಯನ್ನು ಎತ್ಕಡ್ತಾ ಇದ್ದಾಳೆ ಅಂತೇಳಿ ಹೇಳ್ತಾಳೆ ಮೀನಾ. ಆಗ ಸೂರ್ಯ ಮಾತ್ರ ಅದನ್ನು ಸ್ವಲ್ಪ ನಂಬಲಿಕ್ಕೆ ಹಿಂದೇಟಾಗ್ತಾನೆ. ಹೌದಾ, ಪುಟ್ಟ ಹುಡುಗಿ ಅಂಥ ಮನಸ್ಥಿತಿ ಅವಳಲ್ಲಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಏನೋ ಸಮಥಿಂಗ್ ಇರಬೇಕು ಅಂತ ಕೂಡ ಹೇಳ್ತಾನೆ. ಮತ್ತೆ ಮೀನಾ ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮನೆಗೆ ಹೋದ ನಂತರ ಅಲ್ಲಿ ಕೂಡ ಈ ಸಕ್ಕರೆ ಬಯಲು ಶಾಂತಿ ತಡಿತಾಳೆ. ಏನೇ ನೀನು, ನಿನ್ನನ್ನು ಒಂದು ಸಲ ಹೇಳಿದರೆ ಅರ್ಥ ಆಗೋದಿಲ್ವಾ, ಇಲ್ಲಿ ನೀನು ಬರಬೇಡ, ನಾನೇ ಅಡುಗೆ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ಮೀನಾ ಮತ್ತೆ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಾಗ ತಾರಾ ಚಹಾ ಕುಡಿತಾ ಇರ್ತಾಳೆ. ತಾರಾಳಿಗೆ ತುಂಬ ಆರೈಕೆಯನ್ನು ಶಾಂತಿ ಮಾಡ್ತಾಳೆ. ತಾರಾ ಹೇಳ್ತಾಳೆ, ಮತ್ತೆ ನೀವು ಈ ಥರ ಅವರಿಗೆ ಅವಮಾನ ಮಾಡೋದು ತಪ್ಪಲ್ವಾ, ಪಾಪ ಅಲ್ವಾ, ಆ ಥರ ಎಲ್ಲ ಹೇಳ್ಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಕೂಡ ಹೇಳ್ತಾಳೆ, ಹೌದಮ್ಮ, ನಾನು ಅವಮಾನ ಮಾಡ್ತಿರೋ ತಪ್ಪು, ಆದರೆ ಅವರಿಬ್ಬರು ನನ್ನ ಹೊಟ್ಟೆಗೇ ಬೆಂಕಿ ಹಾಕಿದಂಥವರು ಅಂತೇಳಿ. ಯಾರು, ಸೂರ್ಯನ ಅಂತ ಹೇಳಿ ಕೇಳ್ತಾಳೆ ತಾರ. ಹೌದು, ಏನಾಯ್ತು ಅಂತ ಕೇಳ್ಬೋದು ಅಂತ ಕೇಳ್ತಾಳೆ ತಾರ. ಆಗ ಶಾಂತಿ ಕಣ್ಣಲ್ಲಿ ಕಣ್ಣೀರು ಇರುತ್ತೆ. ಆ ವಿಷಯ ಈಗ ಬೇಡಮ್ಮ, ಅದನ್ನು ಇನ್ನೊಂದು ಸಲ ಹೇಳ್ತೇನೆ ಅಂತೇಳಿ ಹೇಳ್ತಾಳೆ. ಆನಂತರ ಶಾಂತಿ ಅಡುಗೆ ಮನೆಗೆ ಹೋಗಿ ಬಾದಾಮಿಯನ್ನು ಹುಡುಕ್ತಾಳೆ. ಬಾದಾಮಿಯನ್ನು ಹುಡುಕುವಾಗ ಬಾದಾಮಿ ಎಲ್ಲಿ ಕೂಡ ಸಿಗೋದಿಲ್ಲ. ಈ ಮೀನ ಎಲ್ಲಿಟ್ಟಿದ್ದಾಳೆ ಆ ಬಾದಾಮಿಯನ್ನು ಅಂತೇಳಿ ಆಲೋಚನೆ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ತಾರಾ ಕೂಡ ಬರ್ತಾಳೆ. ಏನಮ್ಮ ಕಂದಮ್ಮ, ಬಾದಾಮಿ ಬೇಕಾ? ಈಗ ಮನೋಜ ಎದ್ದೇಳ್ತಾನೆ, ಅವನಿಗೆ ಬಾದಾಮಿ ಹಾಲು ಮಾಡ್ತಾ ಇದ್ದೇನೆ, ನಿನಗೂ ಕೂಡ ಮಾಡಬೇಕಂತ ಹೇಳಿ ಕೇಳ್ತಾಳೆ. ನನಗೆ ಬೇಡ ಅಂತೇಳಿ ತಾರಾ ಹೇಳ್ತಾಳೆ. ಮತ್ತೆ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಬಂದಾಗ ಅಡುಗೆ ತಿಂಡಿ ರೆಡಿ ಮಾಡಲಿಕ್ಕೆ ಅಂತ ಹೋಗ್ತಾಳೆ. ಅದಕ್ಕೆ ಸಕ್ಕರೆ ಬೈತಾಳೆ. ಒಳಗಿಂದ ಟನ್ ಅಂತ ಶಬ್ದ ಕೇಳಿದರೆ ಸಾಕು, ಓಡೋಡಿ ಬರ್ತಾಳೆ ಅಂತ ಹೇಳಿ. ಅಲ್ಲಿ ಕೂಡ ಮೀನನಿಗೆ ಬೇಜಾರಾಗುತ್ತೆ. ಮೀನ ಬಂದು ಮತ್ತೆ ಹೊರಗಡೆ ಬಂದು ಅಳ್ತಾ ಇರ್ತಾಳೆ. ಆಗ ಸೂರ್ಯ ಬರ್ತಾನೆ. ಸೂರ್ಯ ಬಂದಾಗ ಒಂದು ಹಾಡನ್ನು ಹೇಳ್ತಾನೆ, ಚೆಲುವೆ ನಿನ್ನ ಅಂದ ನೋಡಲ್ಲ ಅಂತ ಹೇಳಿ. ಆಗ ಮೀನಳ ಕಣ್ಣಲ್ಲಿ ನೀರಿರುತ್ತೆ. ಏನೇ ಮೀನ, ದಿವಸ ಆಗಲೂ ಲೀಟರ್ಗಟ್ಟಲೆ ನೀರನ್ನು ಸುರಿಸ್ತಾ, ಇದನ್ನೆಲ್ಲ ನನಗೆ ನೋಡಲಿಕ್ಕೆ ಕೂಡ ಬೇಜಾರಾಗುತ್ತೆ ಕಣೆ. ಅದಕ್ಕೆ ಮೀನಾ ಹೇಳ್ತಾಳೆ, ಏನಿಲ್ಲ ಬಿಡಿ, ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಏನೇ ಮೀನಾ ಈ ಥರ ಹೇಳ್ತಾ ಇದ್ದಿ ಅಂತ ಹೇಳಿ. ಅನಂತರ ತಾರಾ ಅವಳಷ್ಟಕ್ಕೆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡಿರ್ತಾಳೆ. ತಾರಾ ಅದರ ಬಗ್ಗೆ ಈ ಮನೆಯಲ್ಲಿ ಏನೋ ಸರಿ ಇಲ್ಲ, ಇವರು ಹೇಳೋದು ಸರಿ, ಅಂದರೆ ಸಕ್ಕರೆ ಬೈಲಿಗೆ ಹೇಳ್ತಾ ಇರೋದು ಸರಿ, ಅಂಥ ತಪ್ಪು ಇವರು ಏನು ಮಾಡಿದ್ದಾರೆ, ಇದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೇನಾದರೂ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.